ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈ ವ್ಯಕ್ತಿಗೆ ಯಾವುದು ಕೂಡ ಅಂಟೋದೇ ಇಲ್ಲ ಬಿಡಿ. ಮನುಷ್ಯನಿಗೆ 3 ತುಂಬ ಇಂಪಾರ್ಟೆಂಟು. ಅದಿಲ್ಲ ಅಂದರೆ ಖಂಡಿತ ಯಾವುದು ಅಂಟೋದೇ ಇಲ್ಲ. ಅಂಟೋ ಹಾಗಿದ್ರೆ ಆರೋಪಿಯಾಗಿ ಕೋರ್ಟ್ಗೆ ಹಾಜರಾಗಿ ಈ ಥರ ಸೆಲ್ಫಿ ತಗೋತಾ ಇರಲಿಲ್ಲ ಬಿಡಿ. ಅಸ್ಸಾಂ CM ಹಿಮಂತ್ ಬಿಶ್ವ ಶರ್ಮಾ ಅವರು ರಾಹುಲ್ ಗಾಂಧಿ ಅಂತ ಕೇಳಿದ್ರೆ ಅವ್ರ ಬಗ್ಗೆ ಏನು ಮಾತಾಡೋದು, ಸೀರಿಯಸ್ ರೀತಿ ಎಲೆಕ್ಷನ್ ಸೋತ್ಕೊಂಡು ಬರ್ತಾ ಇದ್ದಾರೆ ಅಂತಾರೆ. ಎಟ್ ದಿ ಸೇಮ್ ಟೈಮ್ ಮೋದಿ ಸರೆಂಡರ್ ನರೇಂದರ್ ಸರೆಂಡರ್ ಹೀಗೆ ಹೇಳ್ತಿದ್ದ ರಾಹುಲ್ ಗಾಂಧಿ ತಾನೇ ಸರೆಂಡರ್ ಆಗಿ ಕೋರ್ಟ್ನಲ್ಲಿ ನಿಂತ್ಕೊಂಡಿದ್ದಾರೆ. ಫೈನಲಿ ಸತತ ಎಲೆಕ್ಷನ್ನಲ್ಲಿ ಸೋಲಾದರೂ ಕೂಡ 10 ಕೇಸ್ನಲ್ಲಿ ಬೇಲ್ ತಗೊಳ್ಳೋದ್ರಲ್ಲಿ ರಾಹುಲ್ ಗಾಂಧಿ ಅವರು ಸಕ್ಸಸ್ ಆಗಿದ್ದಾರೆ. ಮೊದಲನೇದು, ಮೋದಿ ಸರ್ನೇಮ್ ಇರೋರೆಲ್ಲ ಕಳ್ಳರು ಅಂತ ಹೇಳಿತ್ತು. 2019ರ ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಕರ್ನಾಟಕದಲ್ಲಿ ನಿಂತು ಆ ಮಾತನ್ನು ಅವರು ಹೇಳ್ತಾರೆ. ಮೋದಿ ಅನ್ನೋ ಸರ್ನೇಮ್ ಇರೋರೆಲ್ಲ ಕಳ್ಳರು ಅಂತ. ಅಂದರೆ ಮೋದಿ ಅನ್ನೋ ಸರ್ನೇಮ್ ಇರುವಂತಹ OBC ಸಮುದಾಯವನ್ನು ರಾಹುಲ್ ಗಾಂಧಿ ಅಲ್ಲಿ ಅವಮಾನ ಮಾಡ್ತಾರೆ. ನಂತರ ಗುಜರಾತ್ನಲ್ಲಿ ಮೋದಿ ಸಮುದಾಯದ ಒಬ್ಬ ನಾಯಕ ಸೂರತ್ನಲ್ಲಿ ಡಿಫಾಮೇಷನ್ ಕೇಸನ್ನು ಹಾಕ್ತಾರೆ. ಕೇಸ್ ಕನ್ವಿಕ್ಟ್ ಕೂಡ ಆಗಿತ್ತು. ರಾಹುಲ್ ಗಾಂಧಿ ಸಂಸದ ಸ್ಥಾನಕ್ಕೂ ಅನರ್ಹ ಆಗಿದ್ರು. ಆದರೆ ಆಮೇಲೆ ಪುನಃ ಹೇಗೋ ಬೇಲ್ ತಗೊಳ್ಳೋದ್ರಲ್ಲಿ ಸಕ್ಸಸ್ ಆಗ್ತಾರೆ. ಇನ್ನು ಇಂಥದ್ದೇ 9 ಕೇಸ್ಗಳಿದೆ. ದೆಹಲಿಯ ನ್ಯಾಷನಲ್ ಹೆರಾಲ್ಡ್ ಕೇಸು, ಮುಂಬೈನಲ್ಲಿ ಗೌರಿ ಲಂಕೇಶ್ ಡಿಫಾಮೇಷನ್ ಕೇಸು, ಮಹಾರಾಷ್ಟ್ರದ ಭಿವಂಡಿಯಲ್ಲಿ RSS ಮಹಾತ್ಮ ಗಾಂಧಿ ಡಿಫಾಮೇಷನ್ ಕೇಸು, ಗುವಾಹಟಿಯಲ್ಲಿ RSS ಬರ್ಪೇಟಾ ಸತ್ರ ಡಿಫಾಮೇಷನ್ ಕೇಸು, ಅಹಮದಾಬಾದ್ನಲ್ಲಿ ಅಮಿತ್ ಶಾ ಡಿಫಾಮೇಷನ್ ಕೇಸ್, ಅಹಮದಾಬಾದ್ ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಬ್ಯಾಂಕ್ ಡಿಫಾಮೇಷನ್ ಕೇಸ್, ಬೆಂಗಳೂರಲ್ಲಿ BJP ಕರಪ್ಷನ್ ಅಡ್ವರ್ಟೈಸ್ಮೆಂಟ್ ಡಿಫಾಮೇಷನ್ ಕೇಸು ಮತ್ತು ಪುಣೆಯಲ್ಲಿ ಸಾವರ್ಕರ್ ಡಿಫಾಮೇಷನ್ ಕೇಸ್. ಈಗ ಕೊನೆಯದಾಗಿ ಲಕ್ನೋನಲ್ಲಿ ಇಂಡಿಯನ್ ಆರ್ಮಿ ಡಿಫಾಮೇಷನ್ ಕೇಸ್ಗೂ ಬೇಲ್ ಸಿಕ್ಕಿದೆ. ಸ್ವತಃ ರಾಹುಲ್ ಗಾಂಧಿ ಅವರೇ ಕೋರ್ಟ್ಗೆ ಸರೆಂಡರ್ ಆಗಿ ತಪ್ಪಾಯಿತು ಕ್ಷಮಿಸ್ಬಿಡಿ ಅಂತ ಕೇಳ್ಕೊಳ್ತಾರೆ. ಈ ಹಳೆ ಕೇಸು ಹೊಸ ಬೇಲ್ನ ಬಗ್ಗೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ ಇಲ್ಲಿವರೆಗೂ ಕೂಡ 2 ಭಾರತ್ ಜೋಡೋ ಯಾತ್ರೆಯನ್ನು ಮಾಡಿದ್ದಾರೆ. ಆಗ ಅವರ ಜೋಶ್ನ ಲೆವೆಲ್ಲು ಬೇರೆನೇ ಇತ್ತು ಬಿಡಿ. ಅದೇ ಜೋಶ್ನಲ್ಲಿ ಒಂದು ಸ್ಟೇಟ್ಮೆಂಟನ್ನು ಅವ್ರು ಕೊಡ್ತಾರೆ, ಅದು ಕೂಡ ಭಾರತೀಯ ಸೇನೆಯ ಮೇಲೆ. ಈ ಹೇಳಿಕೆಯ ನಂತರ BROನ ಒಬ್ಬ ಅಧಿಕಾರಿ ರಾಹುಲ್ ಗಾಂಧಿ ಅವರ ಮೇಲೆ ಕೇಸ್ ಕೂಡ ಹಾಕ್ತಾರೆ. ರಾಹುಲ್ ಗಾಂಧಿ ಭಾರತೀಯ ಸೇನೆಯ ಬಗ್ಗೆ ತಪ್ಪಾದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದರಿಂದ ಭಾರತೀಯ ಸೇನಾ ಬಲದ ಮೇಲೆ ಪರಿಣಾಮ ಬೀಳೋ ಹಾಗಾಗಿದೆ. ಇದು ಆ ದೂರಿನ ಸಾರಾಂಶ. ಈ ಕೇಸ್ಗೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಲಕ್ನೋನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಮುಂದೆ ಸರೆಂಡರ್ ಆಗ್ತಾರೆ. ರಾಹುಲ್ ಗಾಂಧಿ ಸರೆಂಡರ್ ಆದ 5 ನಿಮಿಷದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಈ ಕೇಸ್ನಲ್ಲಿ ಜಾಮೀನು ಕೂಡ ಸಿಗುತ್ತೆ. ನೋಡಿ ನಮ್ಮ ನ್ಯಾಯಾಲಯ ಹೇಗಿದೆ ಅಂತ. ಸೇನೆಯ ಬಗ್ಗೆ ತಪ್ಪಾಗಿ ಮಾತಾಡಿದ್ರೂ ಕೂಡ ಬೇಲ್ ಸಿಗುತ್ತೆ. ಅಷ್ಟಕ್ಕೂ ರಾಹುಲ್ ಗಾಂಧಿ ಭಾರತೀಯ ಸೇನೆ ಬಗ್ಗೆ ಅಂಥದ್ದೇನು ಹೇಳಿದ್ರು ನೋಡೋಣ ಬನ್ನಿ. ಜೋಡೋ ಯಾತ್ರೆ ಸಮಯದಲ್ಲಿ ರಾಹುಲ್ ಗಾಂಧಿ ಮೋದಿ ಅವರನ್ನು ವಿರೋಧಿಸುವ ಭರದಲ್ಲಿ ಚೀನಾ ಸೇನೆಯನ್ನು ಹೊಗಳ್ತಾರೆ. ಜೊತೆಗೆ ಭಾರತೀಯ ಸೇನೆಗೆ ಅಲ್ಲಿ ಅವಮಾನ ಕೂಡ ಮಾಡ್ತಾರೆ. ಗಡಿಯಲ್ಲಿ ಚೀನಾ ಸೇನೆ ನಮ್ಮ ಭಾರತೀಯ ಸೈನಿಕರನ್ನು ಹೊಡೆದು ಕಳಿಸಿದ್ದಾರೆ, ಅಲ್ಲಿಂದ ಅವರನ್ನು ಓಡಿಸಿದ್ದಾರೆ ಅನ್ನೋ ಹೇಳಿಕೆಯನ್ನು ಕೊಡ್ತಾರೆ. ಇದಾದ ಮೇಲೆ ಈ ಹೇಳಿಕೆಗೆ ರಾಹುಲ್ ಗಾಂಧಿ ಅವರ ವಿರುದ್ಧ ಈ ತರಹದ ಡಿಫಾಮೇಷನ್ ಕೇಸನ್ನು ಹಾಕಲಾಗುತ್ತೆ. ರಾಹುಲ್ ಗಾಂಧಿಗೆ ಈ ಕೇಸ್ನ ಸಲುವಾಗಿ ನ್ಯಾಯಾಲಯ 5 ಸಲ ಸಮನ್ಸ್ ಕಳಿಸಿತ್ತು. ಆದರೆ 5 ಸಲ ಕೂಡ ರಾಹುಲ್ ಗಾಂಧಿ ಅಲ್ಲಿ ಹಾಜರಾಗಿರಲಿಲ್ಲ. ನ್ಯಾಯಾಲಯಕ್ಕೆ ಗೌರವ ಕೂಡ ಕೊಟ್ಟಿರಲಿಲ್ಲ. ಅಟ್ಲೀಸ್ಟ್ ಸಮನ್ಸ್ಗೆ ಒಂದು ರೆಸ್ಪಾನ್ಸ್ ಕೂಡ ಮಾಡ್ತಾ ಇರಲಿಲ್ಲ. 5 ಸಲ ಕೂಡ ಹೀಗೆ ಹಾಜರಾಗದೇ ಇರೋ ಕಾರಣಕ್ಕೆ ನ್ಯಾಯಾಲಯದಿಂದ ಇವ್ರ ಮೇಲೆ ಬಾಡಿ ವಾರೆಂಟ್ ಆದೇಶ ನೀಡಲಾಗುತ್ತೆ. ನೀವೇ ಖುದ್ದಾಗಿ ಕೋರ್ಟ್ಗೆ ಹಾಜರಾಗಬೇಕು ಅಂತ. ಅದಾದ ಮೇಲೆ ರಾಹುಲ್ ಗಾಂಧಿ ಜುಲೈ 15ನೇ ತಾರೀಕು ಕೋರ್ಟ್ ಮುಂದೆ ಸರೆಂಡರ್ ಆಗ್ತಾರೆ. ಇದಾಗ 5 ನಿಮಿಷದಲ್ಲಿ ಜಾಮೀನು ಕೂಡ ಸಿಗುತ್ತೆ. ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಅಲೋಕ್ ವರ್ಮಾ 20,000 ಮೌಲ್ಯದ 2 ಬಾಂಡ್ಗಳ ಆಧಾರದ ಮೇಲೆ
ರಾಹುಲ್ ಗಾಂಧಿಗೆ ಜಾಮೀನು ನೀಡ್ತಾರೆ. ರಾಹುಲ್ ಗಾಂಧಿಯ ಪರ ವಕೀಲರು ರಾಹುಲ್ ಬರೋದಕ್ಕೆ ಮೊದಲೇ ಜಾಮೀನು ಅರ್ಜಿ ಸಲ್ಲಿಸಿ ಎಲ್ಲವನ್ನು ಕೂಡ ರೆಡಿ ಮಾಡ್ಕೊಂಡಿದ್ರು. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ರಾಹುಲ್ ಗಾಂಧಿ 30 ನಿಮಿಷಗಳ ಕಾಲ ಕೋರ್ಟ್ ರೂಮ್ನಲ್ಲಿ ಇರಬೇಕಾಯ್ತು. ದೆಹಲಿಯಿಂದ ಲಕ್ನೋ ಏರ್ಪೋರ್ಟಿಗೆ ಬಂದು ಅಲ್ಲಿಂದ ಕೋರ್ಟಿಗೆ ಬರ್ತಾರೆ. BROMನ ಡೈರೆಕ್ಟರ್ ಉದಯ್ ಶಂಕರ್ ಶ್ರೀವಾತ್ಸವ್ ಇವರು ಫೆಬ್ರವರಿ 11ರಲ್ಲಿ ರಾಹುಲ್ ಗಾಂಧಿ ವಿರುದ್ಧ ಈ ಕೇಸನ್ನು ದಾಖಲಿಸಿದ್ದು. ಇನ್ನು ರಾಹುಲ್ ಗಾಂಧಿ ಈ ಹೇಳಿಕೆಯನ್ನು ಕೊಟ್ಟ ದಿನಾಂಕ ಹೇಳಬೇಕು ಅಂದರೆ 2022ರ ಡಿಸೆಂಬರ್ 16ಕ್ಕೆ. ರಾಹುಲ್ ಗಾಂಧಿ ಈ ಹೇಳಿಕೆ ನೀಡೋದಕ್ಕೂ ಮೊದಲೇ ಯೋಚನೆ ಮಾಡಬೇಕಿತ್ತು. ವೀಕ್ಷಕರೇ, ಇಲ್ಲಿ ರಾಹುಲ್ ಗಾಂಧಿ ಅವರು ಭಾರತೀಯ ಸೇನೆಯನ್ನು ಅವಮಾನಿಸಿದ್ರಲ್ಲಿ ತುಂಬ ದೊಡ್ಡ ಆಶ್ಚರ್ಯ ಅಂತೂ ಖಂಡಿತ ಕಾಣಿಸ್ತಾ ಇಲ್ಲ. ಇದೇ ಅವರೇನಾದರೂ ಚೀನಾ ಸೇನೆಯನ್ನು ಅವಮಾನದಿಂದ ಕಂಡಿದ್ರೆ ಅಥವಾ ಅವರ ಬಗ್ಗೆ ಮಾತಾಡಿದರೆ ಸ್ವಲ್ಪ ಆಶ್ಚರ್ಯ ಅನಿಸ್ತಿತ್ತೇನೋ. ಯಾಕಂದರೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಹಾಗೂ ಚೀನಾದ ಕುಟುಂಬ ಹಾಗೇ ಇದೆ ಅಲ್ವೇ. ನೋಡಿ, ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರು ಮುಂಬೈನಲ್ಲಿ ಸ್ಫೋಟ ಆದಾಗ ಕೆಲವು ತಿಂಗಳ ಮುಂಚೆ ಅಷ್ಟೇ ಚೀನಾಗೆ ಭೇಟಿ ಕೊಡ್ತಾರೆ. ಯಾವುದೋ MOUಗೆ ಸಹಿ ಕೂಡ ಮಾಡಿ ಬರ್ತಾರೆ. ಅದರಲ್ಲಿ ಏನಿತ್ತು ಅನ್ನೋದು ಇನ್ನೂ ಕೂಡ ನಮಗೆ ನಿಗೂಢ. ಇಷ್ಟು ಕೇಳ್ತಾ ಇದ್ರು ಕೂಡ ಕಾಂಗ್ರೆಸ್ ಅದಕ್ಕೆ ಯಾವುದೇ ಉತ್ತರವನ್ನು ಕೂಡ ನೀಡ್ತಿಲ್ಲ. ಸೊ ರಾಹುಲ್ ಗಾಂಧಿಗೆ ಚೀನಾದ ಮೇಲಿರೋ ಪ್ರೇಮ ಆಗಾಗೇನೆ ಎಚ್ಚರ ಆಗ್ತಾ ಇರುತ್ತೆ. ನೋಡಿ, ಚೀನಾದ ಡ್ರೋನ್ಗಳಿಗೆ ಭಾರತದಲ್ಲಿ ಇವರೇ ಬ್ರ್ಯಾಂಡ್ ಅಂಬಾಸಿಡರ್ ಅನ್ನೋ ಹಾಗೆ ಬಿಲ್ಡಪ್ ಕೊಡ್ತಾರೆ, ಅದನ್ನು ಹೊಗಳ್ತಾರೆ. ರಾಹುಲ್ ಗಾಂಧಿ ಚೀನಾವನ್ನು ಎಷ್ಟು ಬೇಕಾದರೂ ಹೊಗಳಲಿ, ಬೇಜಾರೇ ಇಲ್ಲ. ಅವರಿಗೆ ಭಾರತಕ್ಕಿಂತ ಆ ದೇಶವೇ ಇಷ್ಟ ಅಂದರೆ ನಾವೇನು ಮಾಡೋದಕ್ಕಾಗೋದಿಲ್ಲ. ಆದರೆ ಚೀನಾವನ್ನು ಹೊಗಳೋದಕ್ಕೆ ಭಾರತೀಯ ಸೇನೆಯನ್ನು ಅವಮಾನ ಮಾಡಿದ್ರೆ ಯಾವ ಭಾರತೀಯನೂ ಕೂಡ ಅದನ್ನು ಸಹಿಸಿಕೊಳ್ಳೋದಿಲ್ಲ. ಭಾರತೀಯ ಸೇನೆಯ ತಾಕತ್ತು ಏನು ಅನ್ನೋದು ನಮಗಷ್ಟೇ ಅಲ್ಲ, ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ. ಆದರೆ ರಾಹುಲ್ ಗಾಂಧಿ ಹಾಗೂ ಕಾಂಗ್ರೆಸ್ಸಿಗೆ ಮಾತ್ರ ಇನ್ನೂ ಕೂಡ ಗೊತ್ತಾಗಿಲ್ಲ. ನೋಡಿ, ರಾಹುಲ್ ಗಾಂಧಿಯ ಮೇಲೆ ಇದುವರೆಗೂ ಕೂಡ ಮಾನಹಾನಿಯ 10 ಮೊಕದ್ದಮೆ ದಾಖಲಾಗಿದೆ. ಎಲ್ಲವನ್ನ ಸೇರಿಸಿದ್ರೆ 30ಕ್ಕೂ ಹೆಚ್ಚು ಕೇಸ್ಗಳು ರಾಹುಲ್ ಗಾಂಧಿಯ ಮೇಲಿದೆ. ವಿಡಿಯೋದ ಪ್ರಾರಂಭದಲ್ಲೇ ಅದರ ಲಿಸ್ಟನ್ನೇ ನಿಮಗೆ ಕೊಟ್ಟಿದ್ದೀವಿ. ಅದೆಲ್ಲವೂ ಓಕೆ, ಆದರೆ ಸೇನೆಯ ಮೇಲೆ ಈ ರೀತಿಯ ಹೇಳಿಕೆ ಕೊಡೋದು ಎಷ್ಟು ಸರಿ? ನೋಡಿ, ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಭಾರತೀಯ ಸೇನೆ ಪರಾಕ್ರಮವನ್ನು ತೋರಿಸಿತ್ತು. ಕೇವಲ 23 ನಿಮಿಷದಲ್ಲಿ ಉಗ್ರರ ಅಡಗುತಾಣಗಳನ್ನು ಹುಡುಕೊಂಡು ಹೋಗಿ ಹೊಡೆದು ಬರ್ತಾರೆ. ಒಬ್ಬ ಅಪೋಸಿಷನ್ ಪಾರ್ಟಿ ಲೀಡರ್ ಆಗಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬ ಭಾರತೀಯ ನಾಗರಿಕನಾಗಿ ಅದನ್ನು ಅವರು ಪ್ರಶಂಸಿಸಬೇಕಿತ್ತು. ಆದರೆ ರಾಹುಲ್ ಗಾಂಧಿ ಮಾಡೋದೇನು? ಭಾರತದ ಎಷ್ಟು ಯುದ್ಧ ವಿಮಾನ ನಾಶ ಆದವು ಅಂತ ಕೇಳ್ತಾರೆ. ನೋಡಿ, ಪಾಕಿಸ್ತಾನ ಭಾರತದ ರಫೇಲ್ ಹೊಡೆದ್ವಿ ಅಂತ ಸುಳ್ಳು ಹೇಳೋದ್ರಲ್ಲಿ ಅರ್ಥ ಇದೆ. ಚೀನಾ ಹೇಳಿಸಿರ್ಬೋದು ಅದನ್ನು, ಯಾಕಂದರೆ ಚೀನಾ ಕೂಡ ಅದೇ ಸುಳ್ಳನ್ನು ಹೇಳಿತ್ತು. ಆದರೆ ರಾಹುಲ್ ಗಾಂಧಿ ಯಾರ ಮಾತು ಕೇಳಿಕೊಂಡು ಆ ಪ್ರಶ್ನೆ ಕೇಳಿದ್ರು ಅನ್ನೋದೇ ಇನ್ನೂ ಅರ್ಥ ಆಗ್ತಿಲ್ಲ. ಇದನ್ನು ಕೇಳಿದ ಮೇಲೆ ಅನ್ನಿಸ್ತು, ನಿಜವಾಗಿಯೂ ಇವರು ಭಾರತೀಯ ನಾಗರಿಕರ ಅಥವಾ ಬ್ರಿಟನ್ ಪೌರತ್ವ ಇರೋ ಬ್ರಿಟನ್ ಪ್ರಜೆಯ ಅಂತ. ಹಳೆ ಕೇಸ್ ಬಗ್ಗೆ ನಿಮಗೂ ಗೊತ್ತಿದೆ ಅನ್ಕೊತೀನಿ. ವೀಕ್ಷಕರೇ, ರಾಹುಲ್ ಗಾಂಧಿಯ ಈ ಕೇಸಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.